ಅಸಹಜ ಲೈಂಗಿಕ ದೌರ್ಜನ್ಯ ಕೇಸ್ನಲ್ಲಿ ಸೂರಜ್ ರೇವಣ್ಣ ಅರೆಸ್ಟ್ ಆಗಿದ್ದು ನ್ಯಾಯಾಂಗ ಬಂಧನದಲ್ಲಿದ್ದಂತ ಅವರನ್ನ ಮತ್ತೆ ಪೊಲೀಸ್ ಕಸ್ಟಡಿಗೆ ನೀಡಲಾಗಿದೆ. ಅಸಲಿ ತನಿಖೆ ಇನ್ಮುಂದೆ ಶುರುವಾಗುತ್ತೆ. ಯಾಕಂತ ಅಂದ್ರೆ ಇವತ್ತು ಸೂರಜ್ ರೇವಣ್ಣಗೆ ಸಂಬಂಧಪಟ್ಟ ಹಾಗಿನ ಅವರದ್ದೇ ಆದಂತ ಒಂದು ಆಡಿಯೋ ಸ್ಫೋಟಗೊಂಡಿದ್ದು ಪ್ರಕರಣಕ್ಕೆ ಇದು ಹೊಸ ತಿರುವನ್ನ ಕೊಟ್ಟಿದೆ. ಮನೆಗೂ ಹೋಗಿಲ್ಲ ಅಣ್ಣ, ನನಗೆ ಒಂಥರ ಹಿಂಸೆ ಆಗ್ಬಿಟ್ಟಿದೆ ಅಂತ ಈಗ ವಿಷಯ ಹೋಗಿದೆ ಏನೂ ಆಗಲ್ಲ. ಯಾರಿಗೂ ಗೊತ್ತಿಲ್ಲ ತಾನೇ ವಿಷಯ ಸುಮ್ಮನೆ ಬಿಟ್ಟು ಯಾವ ಪೂಜೆ ಮಾಡಿಸಿದ್ರೋ ಇಲ್ಲ, ದೇವರುಗಳ ದರ್ಶನ ಮಾಡಿದ್ರೋ ಇಲ್ಲ, ಹೋಮ ಹವನ ಮಾಡಿದ್ರು, ಏಲಕ್ಕಿ ಹಾರ ಹಾಕಿ ನಿಂಬೆ ಹಣ್ಣು ಹಿಡಿದು ಜಪಿಸಿದ್ರು. HD ರೇವಣ್ಣ ಕುಟುಂಬಕ್ಕೆ ಸಂಕಷ್ಟಗಳು ದೂರ ಆಗ್ತಿಲ್ಲ. ಹಾಸನದ ಉತ್ತರಾಧಿಕಾರಿಗಳಾಗ್ತಾರೆ ಅಂದುಕೊಂಡಿದ್ದ ರೇವಣ್ಣರ ಇಬ್ಬರು ಮಕ್ಕಳು ಜೈಲು ಪಾಲಾಗಿದ್ದಾರೆ. ಜೈಲು ಪಾಲಾಗಿದ್ದ ಸೂರಜ್ಜನ್ನ ಕಸ್ಟಡಿಗೆ ಪಡೆದ CID. 4 days ಹಿಂದೆ ಮೆಸೇಜ್ ಮಾಡಿದ್ರು, ಫ್ರೀ ಆಗಿದ್ರೆ ಬಾ ಮಾತಾಡ್ಬೇಕು ಅಂತೇಳಿ. ಜುಲೈ 1ರವರೆಗೆ ಕಸ್ಟಡಿಗೆ ನೀಡಿ ಕೋರ್ಟ್ ಆದೇಶ. ಬಾಕ್ಲಾಕ್ ಅಂತೇಳಿ ಬಾಕ್ಲಾಕ್ಸಿ ಕೈ ಹೆಗ್ಲ ಮೇಲೆಲ್ಲ ಕೈ ಹಾಕಿ ಬೇರೆ ಬೇರೆ ತರ ಎಲ್ಲ ಮೂವ್ ಮಾಡಿದ್ರು. ಇತ್ತ ನಡಿಬಾರ್ದ ಘಟನೆ ಎಲ್ಲ ಅಲ್ಲಿ ನಡೆಯಿತು. ಹೌದು, HD ರೇವಣ್ಣ ಕುಟುಂಬಕ್ಕೆ ಒಂದರ ಮೇಲೊಂದು ಸಂಕಷ್ಟ ಎದುರಾಗ್ತಿದೆ. ಕಿಡ್ನಾಪ್ ಕೇಸ್ನಲ್ಲಿ ರೇವಣ್ಣ ಜೈಲು ಪಾಲಾಗಿ ಬೇಲ್ ಮೇಲೆ ಹೊರಬಂದಿದ್ರು. ಭವಾನಿ ರೇವಣ್ಣ ಬಂಧನದಿಂದ ಸ್ವಲ್ಪದರಲ್ಲೇ ಬಚಾವಾಗಿದ್ರು. ಇನ್ನು ಅತ್ಯಾಚಾರ ಮತ್ತು ಲೈಂಗಿಕ ದೌರ್ಜನ್ಯ ಆರೋಪದಡಿ ಪ್ರಜ್ವಲ್ ರೇವಣ್ಣ ಜೈಲು ಪಾಲಾಗಿದ್ದಾರೆ. ಇದೀಗ ಅಸಹಜ ಲೈಂಗಿಕ ದೌರ್ಜನ್ಯ ಆರೋಪದಡಿ ಸೂರಜ್ ರೇವಣ್ಣ ಕೂಡ ಕಂಬಿ ಹಿಂದೆ ಸೇರಿದ್ರು. ಪರಪ್ಪನ ಅಗ್ರಹಾರ ಜೈಲಲ್ಲಿದ್ದ ಸೂರಜ್ನನ್ನ CID ಅಧಿಕಾರಿಗಳು ಕಸ್ಟಡಿಗೆ ಪಡೆದಿದ್ದಾರೆ. ಬೆಂಗಳೂರಿನ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಸೂರಜ್ ರೇವಣ್ಣನನ್ನ ಜುಲೈ 1ರವರೆಗೆ ಕಸ್ಟಡಿಗೆ ನೀಡಿದೆ. 7 ದಿನಗಳ ಕಾಲ ತನಿಖಾ ತಂಡ ಸೂರಜ್ಗೆ ವಿಚಾರಣೆ ಮಾಡಲಿದೆ. ಸೂರಜ್ ರೇವಣ್ಣ ಆಪ್ತ ಶಿವಕುಮಾರ್ನ ತಲೆ ಸಂಶಯ. ಪ್ರಕರಣದಲ್ಲಿ ಹಲ್ಚಲ್ ಸೃಷ್ಟಿಸಿದ ಆಡಿಯೋ. ಈಗ ವಿಷಯ ಹೋಗಿದೆ ಏನೂ ಆಗಲ್ಲ. ಯಾರಿಗೂ ಗೊತ್ತಿಲ್ಲ ತಾನೇ ವಿಷಯ ಸುಮ್ಮನೆ ವಿಷಯ ಏನಂದ್ರೆ, ಅಸಹಜ ಲೈಂಗಿಕ ದೌರ್ಜನ್ಯದ ಉರುಳು ಸೂರಜ್ ಕೊರಳಿಗೆ ಬಿದ್ದಿದೆ. ಆದ್ರೆ ಇದರ ಹಿಂದೆ ಆಪ್ತ ಶಿವಕುಮಾರ್ ಕೈವಾಡದ ಸಂಶಯ ಎದ್ದಿದೆ. ಅಂದಹಾಗೆ MLC ಸೂರಜ್ ರೇವಣ್ಣಗೆ ಶಿವಕುಮಾರ್ ಆಪ್ತನಾಗಿದ್ದ. 4 ತಿಂಗಳ ಹಿಂದಷ್ಟೇ ಅರಕಲಗೂಡು ಮೂಲದ ಯುವಕನನ್ನ ಸೂರಜ್ಗೆ ಪರಿಚಯಿಸಿದ್ದು ಶಿವು. 4 ತಿಂಗಳ ಹಿಂದಷ್ಟೇ ಅರಕಲಗೂಡು ಮೂಲದ ಯುವಕನನ್ನ ಸೂರಜ್ಗೆ ಪರಿಚಯಿಸಿದ್ದ ಶಿವು ಪಕ್ಷಕ್ಕಾಗಿ ದುಡಿತಾನೆ ಎಂದಿದ್ದಂತೆ. ಆದರೆ ಲೋಕಸಭಾ ಚುನಾವಣೆ ಫಲಿತಾಂಶದ ದಿನ ಕೈ ಅಭ್ಯರ್ಥಿ ಪರ ಸಂಭ್ರಮಾಚರಣೆಯಲ್ಲಿ ಶಿವು ಇದ್ದಂತೆ. ಪ್ರಜ್ವಲ್ ಸೋಲನ್ನ ಬಿಜೆಪಿಯ ಒಂದು ಗುಂಪು ಸಂಭ್ರಮಿಸಿದ್ದು ಅದರಲ್ಲೇ ಭಾಗಿಯಾಗಿದ್ದಂತೆ. ಇನ್ನು ಸೂರಜ್ ವಿರುದ್ಧ ಅಸಹಜ ಲೈಂಗಿಕ ದೌರ್ಜನ್ಯ ಆರೋಪ ಕೇಳಿ ಬರ್ತಾಗಿದ್ದಂತೆ ಸಂತ್ರಸ್ತನ ವಿರುದ್ಧ ಶಿವಕುಮಾರ್ ದೂರು ಕೊಟ್ಟಿದ್ದ. ಆ ಬಳಿಕ ನಾಪತ್ತೆ ಆದವನು ಇನ್ನೂ ಪತ್ತೆಯಾಗಿಲ್ಲ. ಇನ್ನು ಸಂತ್ರಸ್ತ ಯುವಕನು ಶಿವಕುಮಾರ್ ವಿರುದ್ಧ ದೂರು ನೀಡಿದ್ದಾನೆ. ಲೈಂಗಿಕ ದೌರ್ಜನ್ಯ ನಡೆದ ಬಳಿಕ ಶಿವಕುಮಾರ್ಗೆ ನಾನು ಹೇಳಿಕೊಂಡಿದ್ದೆ. ಬಳಿಕ ನನ್ನನ್ನ ಲಾಡ್ಜ್ನಲ್ಲಿ ಕೂಡಿ ಹಾಕಿದ್ದ ಅವರು ಆಸ್ಪತ್ರೆಗೆ ಕಳಿಸಿರಲಿಲ್ಲ. ಸೂರಜ್ ಜೊತೆ ಮಾತನಾಡಿಸಿದ್ರು. ಈ ವೇಳೆ 2 ಕೋಟಿ ಹಣ ನೀಡೋದಾಗಿ, ಕೆಲಸ ಕೊಡಿಸೋದಾಗಿ ಹೇಳಿದ್ರು. ನಾನು ಒಪ್ಪದಿದ್ದಾಗ ಶಿವು ಕೊಲೆ ಬೆದರಿಕೆ ಹಾಕಿದ್ದಾರೆಂದು ಆರೋಪಿಸಿದ್ದಾನೆ. ಸಂತ್ರಸ್ತ ಸೂರಜ್ ಮಾತನಾಡಿದ್ದು ಎನ್ನಲಾದ ಆಡಿಯೋ ಒಂದು ವೈರಲ್ ಆಗ್ತಿದೆ. ಆಡಿಯೋದಲ್ಲಿ ಸಂತ್ರಸ್ತನಿಗೆ ಸೂರಜ್ ರೇವಣ್ಣ ಹಣ ಹಾಗೂ ಕೆಲಸದ ಆಮಿಷ ಒಡ್ಡಿರೋದು ಬಯಲಾಗಿದೆ. ಯಾರು ಗೊತ್ತಾಗಲ್ಲ, ಏನ್ ಮಾಡ್ಬೇಕು ಅಂತ ಹೇಳುವ. ನನಗೆ ಗೊತ್ತಿಲ್ಲ, ನೀವ್ ಹೇಳ್ಬೇಕು. ಏನ್ ಮಾಡ್ಲಿ ನೀವ್ ಹೇಳಿ. ಸ್ವಲ್ಪ ಅಮೌಂಟ್ ಏನಾದ್ರು ಕೊಟ್ಟು ಕಳಿಸ್ತೀನಿ. ಬಿಕಾಮ್ ಮಾಡಿದ್ದಲ್ಲ ಒಳ್ಳೆ ಕಡೆ ಕೆಲಸ ಕೊಡ್ಸೋಣ ಅಂತ ನನ್ನ ಮನಸ್ಸಲ್ಲಿತ್ತು. ಅರ್ಥ ಆಯ್ತಲ್ವಾ? ಜುಲೈ 8ರವರೆಗೆ ಪ್ರಜ್ವಲ್ ರೇವಣ್ಣಗೆ ನ್ಯಾಯಾಂಗ ಬಂಧನ.
ಸೂರಜ್ ರೇವಣ್ಣ ಕೇಸ್ ತನಿಖೆಯನ್ನ ಸಿಐಡಿ ಅಧಿಕಾರಿಗಳು ಶುರು ಮಾಡಿದ್ದಾರೆ. ಈ ನಡುವೆ ಅತ್ಯಾಚಾರ ಮತ್ತು ಲೈಂಗಿಕ ದೌರ್ಜನ್ಯ ಆರೋಪ ಎದುರಿಸ್ತಾ ಇದ್ದ ಪ್ರಜ್ವಲ್ ರೇವಣ್ಣ ಅವರ ಕಸ್ಟಡಿ ಅವಧಿ ಇವತ್ತಿಗೆ ಅಂತ್ಯವಾಗಿತ್ತು. ಹೀಗಾಗಿ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ಗೆ ಪ್ರಜ್ವಲ್ರನ್ನ ಹಾಜರುಪಡಿಸಿದ್ರು. ಈ ವೇಳೆ ಕೋರ್ಟ್ ಜುಲೈ 8ರ ತನಕ ಪ್ರಜ್ವಲ್ರನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದೆ. ಇದರಿಂದಾಗಿ ಪ್ರಜ್ವಲ್ ಸದ್ಯ ಜೈಲು ಪಾಲಾಗಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.